ಇರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯ. ಗಾಂಧಿನಗರಕ್ಕೆ ಆಲ್ಫಾ ಸ್ಟಾರ್ ಬರ್ತಿದ್ದಾರೆ. ಆದರೆ ಆಲ್ಫಾ ಸ್ಟಾರ್ ಫ್ರೆಂಡ್ಸ್ ಯಾರು ಅನ್ನೋದಾದ್ರೆ ಇಲ್ಲಿದೆ ಉತ್ತರ. ಎಲ್ಲರೂ ಇಲ್ಲಿದ್ದಾರೆ. ಪ್ರಶ್ನೆ ಕೇಳೋಕ್ಕೂ ಮುಂಚೆ ನಗು ಬರ್ತಾ ಇದೆ ಅವರಿಗೆ. ಸೊ ಹೇಮಂತ್ ಕುಮಾರ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಸೊ ಒಂದು ಒಳ್ಳೆ ಬ್ಯಾನರ್ ಮೂಲಕ, ಹಾಗೆ ವಿಜಯ್ ಅವರು ಅಂದರೆ ಹೊಯ್ಸಳ ಸಿನಿಮಾ ಏನು ನಿರ್ದೇಶನ ಮಾಡಿದ್ರು, ವಿಜಯ್ ಅವರ ಒಂದು ನಿರ್ದೇಶನದಲ್ಲಿ ಆಕ್ಷನ್ ಕಟ್ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿರೋದು ಹೇಮಂತ್ ಕುಮಾರ್ ಅವರು. ಅವ್ರ ಫ್ರೆಂಡ್ಸ್ ಇಂಜಿನಿಯರಿಂಗ್ ಬ್ಯಾಚ್ ಅಂತೆ. ಸೊ ಇಂಜಿನಿಯರಿಂಗ್ ಅಂದಿದ ತಕ್ಷಣ ಎಲ್ರಿಗೂ ಒಂದು ರೀತಿ ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ತಾರೆ ಲೈಫಲ್ಲಿ ಅಂತ. ಅವ್ರೇನು ಮಾಡ್ತಿದ್ದಾರೆ ಕೇಳೋಣ. ಹೇಮಂತ್ ಅವರೇ, ನಿಮ್ಮ ಫ್ರೆಂಡ್ಸ್ನ ನೀವೇ ಕೇಳಿ ಏನಂತ. ನಾನು ಕೇಳಿದ್ರೆ ನಗೀತಾರೆ, ನೀವೇ ಕೇಳಿ. ನಿಮ್ಮ ಫ್ರೆಂಡ್ಸ್ ಸಾಹಸ ಹೇಗೆ ಅನ್ನಿಸ್ತಾ ಇದೆ? ಸಾಲ ಮೇಡಮ್, ಒಂದು 8-9 ವರ್ಷದಿಂದ ಇರೋದು, ಅವಾಗಿಂದನೂ ಜೊತೆಲಿರೋದು. ಅವಾಗಿಂದ ಸಿಕ್ತಾಗಿಂದನೂ ಹೀರೋ ಆಗಬೇಕಂತಲೇ ಅಂದ್ಕೊಂಡು, ಈಗ ನಾವು ಜಸ್ಟ್ ಇಂಜಿನಿಯರಿಂಗ್ ಎಂಟ್ರಿ ಆದಾಗಿಂದನೂ ಅದೇ ಥರ ಅಂದ್ಕೊಂಡು ಏನು ನಿಂಗೆ ಹೇಳ್ತಾನೆ ಅಂತ ಎಲ್ಲ ಪ್ರೂವ್ ಮಾಡ್ಕೊಂಬಂದು ಒನ್ ಬೈ ಸ್ಟೆಪ್ ಅದಕ್ಕೆ ಏನು ಮಾಡ್ಕೊಬೇಕು, ಏನು ಮಾಡಿ ನಮಗೆ ವಾವ್ ಈ ಥರ ಅನ್ನೋ ಥರ ಅಂದ್ಕೊಂಡು ಎಲ್ಲ ಅದಕ್ಕೆ ಕರೆಕ್ಟಾಗಿ ಏನು ನೆಗೆಟಿವ್ ಪಾಯಿಂಟ್ ಇಲ್ದಿದ್ದಂಗೆ ಅಥವಾ ಏನು ಹೇಳ್ದಿದ್ದಂಗೆ ಕರೆಕ್ಟಾಗಿ ಕೈ ಬೆರಳು ತೋರಿಸ್ತಿದ್ದಂಗೆ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಬಂದಿದ್ದಾನೆ. ಸೊ ಫುಲ್ಲು ಜಾಸ್ತಿ ಇವತ್ತು ಏನೇ ಅಂತ ಅಂದರೆ ಆಫೀಸಿದ್ದು ಏನೇ ಇದ್ದರೂ ಒಂಥರ ಜೊತೆಲಿರಬೇಕು ಮಾಡಬೇಕು ಅನ್ನೋ ಥರ ಫೀಲಿಂಗು. ಫುಲ್ ಖುಷಿ ಇದೆ, ತುಂಬ ಜಾಸ್ತಿ ಖುಷಿ ಇದೆ. ಅಮೆಝಾನಲ್ಲಿ ಕೆಲಸ ಮಾಡೋದು. ಈಗ ನಾನೇ ಹೇಳಿದೆ, ಬೇರೆ ಟೈಮ್ ಏನಾರ ಕೆಲಸ ಇದ್ದಾಗ ಹೇಳ್ತೀನಿ ರಜಾ ಹಾಕಿ ಅಂತ, ಅವಾಗ ರಜಾ ಸಿಗಲ್ಲ, ಕೆಲಸ ತೆಗೆದುಬಿಡ್ತಾರೆ. ಈಗ ಬೇಡ ಅಂತ ಹೇಳಿದ್ರೆ ನೀನು ಕರೆದೆ ಅಂತ ಬರ್ತಿಲ್ಲ, ನನ್ನ ಇಷ್ಟ ನಾನು ಬರ್ತೀನಿ, ನಾನು ನೋಡ್ಬೇಕು ಏನೇನು ಮಾಡ್ತಿದ್ದೆ, ನನ್ನ ಇಷ್ಟಾಗಿ ನಾನು ಬರ್ತೀನಿ, ನನ್ನ ಕಷ್ಟ ಅದು ಅಂತ ರಾತ್ರಿಯಲ್ಲೇ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಿ ಹಂಗೆ ಬಂದಿದ್ದಾನೆ. ಇವ್ರ ಸ್ಕಂದ ಆಫೀಸೇ ಇವ್ರದ್ದು, ಇದು ಇನ್ಸ್ಪೈರ್ಡ್ ಸ್ಪೇಸ್ ಅಂತ ಇಂಟೀರಿಯರ್ ಡಿಸೈನಿಂಗ್ ಆಫೀಸು. ನಂದು ಅಲ್ಲಿ ಮನೆ ದೂರ ಆಗುತ್ತೆ ಅಂತೇಳಿ ಇಲ್ಲಿಗೆ ನಾವು ಆಫೀಸಲ್ಲಿ ರೆಡಿ ಮಾಡ್ತೀವಿ ಅಂತೇಳಿ ಫುಲ್ ಇಷ್ಟು ಸೆಟಪ್ ಮಾಡಿ ಎಲ್ಲ ರೆಡಿ ಮಾಡಿ ಅವರು ಇನ್ನೂ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರದ್ದು ಆಫೀಸ್ ವರ್ಕರ್ಸ್ನೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟು ಅಲ್ಲ, ಇವತ್ತು ಶಿವರಾತ್ರಿ ಬೇರೆ, ಎಂಪ್ಲಾಯೀಸ್ಗೆ ರಜಾ ಕೊಟ್ಟಿದ್ದಾರೆ, ಎಂತ ಒಳ್ಳೆ ಬಾಸ್ ಸಿಕ್ಕಿದ್ದಾರೆ ನಮಗೆ ಅಂತಾರೆ ಎಲ್ಲರೂ. ಏನು ಹೇಳೋಣ, ತುಂಬ ಕಷ್ಟಪಟ್ಟಿದ್ದಾರೆ. ಒಂದು 6 ವರ್ಷದಿಂದ, ನಿಯರ್ಲಿ 6 ಇಯರ್ಸಿಂದನೂ ಪ್ಯಾಕ್ಸ್ ಎಲ್ಲ ಇದೆ ಅವರಿಗೆ. ತುಂಬ ಕಷ್ಟ ಬಿಟ್ಟಿದ್ದಾರೆ, ಸಕ್ಸಸ್ನ ನೋಡ್ಬೇಕಿನ್ನ. ನಾನೇನು ಆಲ್ಫಾ ಸ್ಟಾರ್ ಅಂದೆ, ನಿಮ್ಮ ಸ್ನೇಹಿತರಿಗೆ ನೀವು ಯಾವ ಸ್ಟಾರ್ ಪಟ್ಟ ಕೊಡ್ತೀರಾ? ಅಂದರೆ ನೋಡ್ತಾ ಇದ್ದೀವಿ, ಒಂದು 8 ವರ್ಷದಿಂದ ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಶಿವರಾತ್ರಿ ದಿವಸ ಪೋಸ್ಟರ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಸಿಗಲಿ ಅಂತ. ಇಷ್ಟು ಸಾಫ್ಟಾಗಿ ಮಾತಾಡ್ತಿದ್ದಾರೆ. ಇವರು ಒಳ್ಳೆ ಫ್ರೆಂಡಾ ಬ್ಯಾಡ್ ಫ್ರೆಂಡಾ? ತುಂಬ ಕೇಳಿ ಮೇಡಮ್, ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸರ್ ನಿಮಗೆ. ಇಂಜಿನಿಯರಿಂಗ್ ಬ್ಯಾಚ್, ಇವಾಗ ಹೀರೋ ಆಗ್ತಾ ಇದ್ದಾರೆ. ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೆಲಸನೇ ಮಾಡ್ತಿದ್ದಾರೆ. ಎಲ್ಲ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಹೇಮಂದು ಜಿಮ್ಮಿಂದ ಫ್ರೆಂಡ್ ಆಗಿರೋದು. ಫುಲ್ ಕಷ್ಟ ಪಡಿತಾ ಇದ್ದಾರೆ ಅವನು. ನಾನು ಫುಲ್ ನೋಡಿ ಅವ್ರಿಗಿಂದ ಇನ್ಸ್ಪಿರೇಷನ್ ಆಗಿ, ಅವನಿಗೆ ಎಷ್ಟು ಡೆಡಿಕೇಶನ್ ಆಗಿ, ಅವ್ರ ಮೇಲೆ ದೇವರದ್ದು ಆಶೀರ್ವಾದ ಇದೆ, ಎಲ್ಲ ಇದೆ. ಇವಾಗ ಮಾಡ್ತಾ ಇದ್ದಾರೆ. ನಾನು ಏನು ಹೇಳೋಣ ಅಂತ, ವಿಶಿಂಗ್ ಹಿಮ್ ವೆರಿ ಬೆಸ್ಟ್ ಫಾರ್ ದ ಇಂಟರ್ವ್ಯೂನಲ್ಲಿ ಮಾತಾಡಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು? ಎಲ್ಲ ಹೇಳಿರೋದು ಎಲ್ಲದೂ ಸತ್ಯನೇ. ತುಂಬ ಕನಸು ಕಟ್ಕೊಂಡಿದ್ದಾನೆ ಮೂವಿ ಮೇಲೆ. ಅದು ಎಲ್ಲದೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತ್ಯ ನಿಜ. ನಾನು ಮೀಟಾಗಿ 2 years ಆಯ್ತು ಅಷ್ಟೇ. ಅವ್ರ ಫ್ರೆಂಡ್ ಬ್ರದರು. ಹಾಗಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಮೂವೀಸ್ ಬಗ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಡೀಟೇಲಿಂಗ್ ಅವ್ರು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಇಷ್ಟ ಆಗಿದೆ. ಅವ್ರು ಮಾಡ್ತಿರೋ ವರ್ಕೆಲ್ಲ ತುಂಬ ಇಷ್ಟ ಆಗ್ತಿದೆ. ಪಕ್ಕ ಗೆಲ್ತಾರೆ ಸರ್, ಪಕ್ಕ. ಮ್ಯಾಮ್ ಅಂದರೆ ಈಗಲೇ ಹೇಳ್ತಾ ಇರೋದು ಅವ್ರಿಗೆ ಚೆನ್ನಾಗಿ. ಓಕೆ, ಕೊನೆಯದಾಗಿ ಆಲ್ ದ ಬೆಸ್ಟ್ ಹೇಳ್ಬಿಡಿ ನಿಮ್ಮ ಫ್ರೆಂಡಿಗೆ. ಆಲ್ ದ ಬೆಸ್ಟ್ ಹೇಮಂತ್. ಥ್ಯಾಂಕ್ ಯು. ಸೊ ಇದಿಷ್ಟು ಹೇಮಂತ್ ಕುಮಾರ್ ಅವರ ಗೆಳೆಯರ ಬಳಗದ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕೀರ್ತಿ ಬಾಚರ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.